ಕಾರ್ಯಕ್ರಮ ಇದು ಬಹಳ ಪುಣ್ಯದ ಕಾರ್ಯಕ್ರಮ. ಮಾಡಿದ್ರೆ ಒಳ್ಳೆ ಕೆಲಸ ಮಾಡಬೇಕಂತಾರಲ್ಲ, ಹಾಗೆ ಜೀವನದಲ್ಲಿ ಮನುಷ್ಯ ಹುಟ್ಟಿದ ಮೇಲೆ ಒಂದು ದಿನ ಸಾಯೋದಂತೂ ನಿಶ್ಚಿತ. ಇರೋದ್ರೊಳಗಾಗಿನೇ ಏನಾದರೂ ಒಳ್ಳೇದು ಮಾಡಿದ್ದೆ ಆದರೆ 4 ಜನರ ಬಾಯೊಳಗಿರ್ತಾನವ. ಇವತ್ತು ಪುನೀತ್ ರಾಜ್ಕುಮಾರ್ಗೆ ನಾವೆಲ್ಲ ನೆನೆಸ್ತೀವಿ. ನಮಗೆ ಯಾರಿಗೂ ಸಂಬಂಧಿಕಲ್ಲ ಆತ, ನಾವು ಯಾರೂ ನೋಡಿನೂ ಇಲ್ಲ, ನಮ್ಮ ಊರಿಗೆ ಬಂದಿನೂ ಇಲ್ಲ. ಆದ್ರೂ ಇಡೀ ಅವ ಸತ್ತಾಗ ಇಡೀ ಕರುನಾಡ ಅಷ್ಟೇ ಅಲ್ಲ, ಇಡೀ ದೇಶ ಅಷ್ಟೇ ಅಲ್ಲ, ಅನೇಕ ರಾಷ್ಟ್ರಗಳು ಕೂಡ ಕಣ್ಣೀರ್ ಹಾಕಿದ್ವು. ಯಾಕೆ ಹಾಕಿದ್ವು ಅಂತ ಕೇಳಿದ್ರೆ, ಪರೋಪಕಾರದ ಕೆಲಸ ಮಾಡಿದ್ದ ಅಂತ ಹೇಳಿ ಆತನನ್ನು ಇವತ್ತಲ್ಲ, ಸೂರ್ಯಚಂದ್ರ ಇರೋವರೆಗೂ ಕೂಡ ಆ ಪುನೀತ್ ರಾಜ್ಕುಮಾರ್ಗೆ ನೆನೆಸ್ತಾರೆ. ಯಾಕೆ ನೆನೆಸ್ತಾರ ಅಂತ ಕೇಳಿದ್ರೆ, ಒಳ್ಳೆ ಕೆಲಸಗಳನ್ನ ಮಾಡಿದ ಅಂತ ಹೇಳಿ ಆ ಮನುಷ್ಯನಿಗೆ. ಅಂತಂದ್ರೆ ಎಲ್ಲೇ ಮರಗಮ್ಮ ದೇವಿ ಗುಡಿ ಇರಲಿ, ಬಹಳ ಜಾಗೃತವಾಗಿರುವಂತ ತಾಯಿ, ಬೇಡಿದವರಿಗೆ ಬೇಡಿದ್ದನ್ನ ಕೊಡುವಂತ ತಾಯಿ, ಅದು ಮರಗಮ್ಮ ತಾಯಿ ಗುಡಿ ಇಲ್ಲಿ ಬಹಳ ಸುಂದರವಾಗಿ ನಿರ್ಮಾಣ ಆಗಿತ್ತು. ಆದ್ರೆ ಇಲ್ಲಿ ಬೆಳಕಿರ್ಲಿಲ್ಲ ಎಷ್ಟು ದಿವಸ. ಇಲ್ಲಿ ಬಹುಶಃ ಕತ್ತಲಾಗ ನಾನು ಕೇಳಿದೆ, ಅದು ಗ್ರಾಮ ಪಂಚಾಯತಿ ಕಡೆಯಿಂದ ಆಗಿದೇನೋ ಅಥವಾ ಚಿತ್ತಾಪುರದವ್ರು ಯಾರಾದ್ರೂ ಸಹಾಯ ಮಾಡಿದಾರ ಅಂದಾಗ ಅವ್ರು ಹೇಳಿದ್ರು, ಇಲ್ರಿ ಮುತ್ತವ್ರೆ, ನಾನೇ ಒಬ್ಬನೇ ಏನೋ ಮಾಡ್ಬೇಕು, ಬಂದವ್ರಿಗೆ ಬಹಳಷ್ಟು ತೊಂದರೆ ಆಗ್ತಿತ್ತು, ಅಲ್ಲಿ ಇದ್ದವರಿಗಾಗ್ಲಿ ಸಂಜೆ ಹೊತ್ತಿನೊಳಗೆ ಬಂದ್ರೆ ಕತ್ತಲದ ಪ್ರದೇಶ, ಅದಕ್ಕೆ ಬೆಳಕು ಮಾಡಬೇಕು ಅಂತ ಹೇಳಿ ಸುಮಾರು 80,000ದಿಂದ 1,00,000 ರೂಪಾಯಿವರೆಗೂ ಕೂಡ ನಾನು ಸ್ವತಃ ಖರ್ಚು ಮಾಡೀನಿ ಅಂದ್ರಾಗ, ಬಹುಶಃ ಇಂಥ ವ್ಯಕ್ತಿಗಳು ಇವತ್ತಿನ ದಿನಮಾನದಲ್ಲಿ ಮಾಡೋದು ಬಹಳ ವಿರಳ. ಅಂಥದ್ರಲ್ಲಿ ಅವರು ಅಪರೂಪದ ವ್ಯಕ್ತಿ ಮೊಗಲಾದಲ್ಲಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಹಾಗೆ ಇವತ್ತು ನಾವು ಬರೇ ಬೆಳಕು ನೋಡ್ತೀವಿ, ಖರೆ ಬೆಳಕಿನೊಳಗೆ ನಾವು ಕೆಲಸ ಮಾಡ್ಕೊಳ್ತೀವಿ. ಆದ್ರೆ ಬೆಳಕು ಕಂಡು ಹಿಡಿದವ್ರು ಯಾರು ಅಂತ ಯಾರಿಗೂ ಬೇಕಾಗಿಲ್ಲ. ಬೆಳಕು, ಈ ಲೈಟ್ ಏನಿದೆ ಇಲ್ಲಿ, ಈ ಬಲ್ಪ್, ಇದನ್ನ ಯಾರು ಕಂಡು ಹಿಡಿದ್ರು ಅಂತ ಕೇಳಿದ್ರೆ ಥಾಮಸ್ ಅಲ್ವಾ ಎಡಿಸನ್ ಅಂತ ಹೇಳಿ ಬಹಳ ದೊಡ್ಡ ವಿಜ್ಞಾನಿ ಆತ. ಯಾರು? ಈ ಬೆಳಕನ್ನ ಕಂಡು ಹಿಡಿದಿರುವಂತಹ ವ್ಯಕ್ತಿ ಥಾಮಸ್ ಅಲ್ವಾ ಎಡಿಸನ್ ಅಂತ ಹೇಳಿ ಬಹಳ ದೊಡ್ಡ ವ್ಯಕ್ತಿ. ಆ ವ್ಯಕ್ತಿ ಈ ಬೆಳಕನ್ನ ಕಂಡು ಹಿಡಿದಿರುವಂತಹ ಬಹಳ ದೊಡ್ಡ ವಿಜ್ಞಾನಿ. ಆದ್ರೆ ಮನುಷ್ಯನ ಜೀವನಕ್ಕ ಬಹಳ ನಾವು ಸಂಪತ್ತಂದ್ರೆ ಎದಕ್ಕಂತೀವಿ ಅಂತ ಕೇಳಿದ್ರೆ, ರೊಕ್ಕ, ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯಕ್ಕೆ ನಾವೆಲ್ಲ ಸಂಪತ್ತು ಅಂತ ಕರಿತೀವಿ. ಹೌದಲ್ಲ? ನಾವೆಲ್ಲ ಸಂಪತ್ತು ಅಂತ ಎದಕ್ ಕರಿತೀವಿ? ಸಂಪತ್ತು ಗಳಿಸ್ಬೇಕಂತೇಳಿ ಅದರ ಬೆನ್ನತ್ತಿ ನಾವು ಗಳಿಸಕ್ಕೆ ಹೋಗ್ತೀವಿ ವಿನಃ ನಾವು ನಿಜವಾದ ಸಂಪತ್ತು ಯಾವುದು ಅಂತ ಹೇಳಿ ನಾವ್ ಯಾರೂ ಇಲ್ಲಿವರೆಗೂ ತಿಳ್ಕೊಂಡೇ ಇಲ್ಲ. ಆದ್ರೆ ನಿಜವಾದ ಸಂಪತ್ತು ಯಾವುದು ಅಂತ ಕೇಳಿದ್ರೆ, ಈಗ ಒಬ್ಬ ಮನುಷ್ಯ ಪ್ರಾಣ ಬಿಡ್ತಿರ್ತಾನಂತ ತಿಳ್ಕೊಳ್ರಿ. ವಯಸ್ಸಾಗಿರುವಂತಹ ಮನುಷ್ಯ ಈಗೋ ಆಗೋ ಪ್ರಾಣ ಬಿಡ್ತಿರ್ತಾನೆ. ಆದ್ರೆ ಗಳಿಶಾನ ಸಿಕ್ಕಾಪಟ್ಟೆ ಗಳಿಶಾನ್. ಬಂಗಾರ ಕಮ್ಮಿ ಇಲ್ಲ, ಹಣ ಕಮ್ಮಿ ಇಲ್ಲ, ಬೆಳ್ಳಿ ಕಮ್ಮಿಕ್ಕಿಲ್ಲ, ಬಿಲ್ಡಿಂಗ್ ಕಮ್ಮಿ ಇಲ್ಲ, ಎಲ್ಲವೂ ಸಾಕಷ್ಟು ಗಳಿಶಾನ. ಆದ್ರೆ ಈಗೋ ಆಗೋ ಪ್ರಾಣ ಬಿಡ್ತಿರ್ತಾನೆ. ಆದ್ರೆ ಅಲ್ಲಿ ಕುಂತವ್ರು ಅಂತಿರ್ತಾರ, ಭಾಳ ಗಳಿಶಾನ್ರಿ, ಭಾಳ ಬಂಗಾರ ಗಳಿಶಾನ, ಅವನು ಸಾಯುಕ ಇರ್ಲಕ್ಕ ಅವನು ಬಾಯೊಳಗೊಂತಲಿ ಬಂಗಾರ ಇಡ ಅಂತ ಯಾರು ಅಂದಾರ ಜಗತ್ನಾಗ ಇವಂತಿರ್ತಾನ? ಯಾರು ಅಂದಿಲ್ಲ. ಏನಂತಾರೆ? ಈಗೂ ಆಗೋ ಪ್ರಾಣ ಬಿಡ್ತಾನ ಅಂತಂದ್ರೆ ಏನ್ ಹಾಕ್ರಿ, ಬಾಯಾಗ ಒಂದನಿ ನೀರ್ ಹಾಕ್ರಿ, ಒಂದನಿ ತೀರ್ಥ ಹಾಕ್ರಿ ಅಂತಾರೆ ವಿನಃ ಯಾರು ಬಂಗಾರ ಇಡ್ರಿ, ರೊಕ್ಕ ಇಡ್ರಿ ಅಂತ ಯಾರು ಅನ್ನೋದಿಲ್ಲ. ನಮ್ಮ ಜಗತ್ತಿನಲ್ಲಿ ಮನುಷ್ಯನಿಗೆ ನಿಜವಾದ ಸಂಪತ್ತು ಯಾವುವು ಅಂತ ಕೇಳಿದ್ರೆ 3 ಸಂಪತ್ತು. ಯಾವುದು ಅಂತ ಕೇಳಿದ್ರೆ, ಒಂದು ನೀರು, ಒಂದು ಗಾಳಿ, ಒಂದು ಬೆಳಕು. ಏನೋ ಒಂದು ನೀರು, ಒಂದು ಗಾಳಿ, ಒಂದು ಬೆಳಕು, ಇವು ನಿಜವಾಗಿರುವಂತ ಸಂಪತ್ತು. ಅಂತ ಸಂಪತ್ತಿನೊಳಗ ಈ ಬೆಳಕು ಅನ್ನೋದು ಕೂಡ ಒಂದು ಸಂಪತ್ತಾಗಿದೆ. ಅಂತ ಬೆಳಕನ್ನ ಕೊಟ್ಟಿರುವಂತ ನೋಡ್ರಿ ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ. ಬಹುಶಃ ಮುನ್ಸಿಪಾಲಿಟಿಯವರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ತಾಲೂಕಿನೊಳಗೆ ಒಂದೊಂದು ಏರಿಯಾ ಕತ್ತಲು ಬಿದ್ದಿರ್ತಾವೆ. ಅಂತ ಒಂದು ಕೆಲಸ ಇವತ್ತು ದೊಡ್ಡ ಕಂಬವನ್ನ ಹಾಕಿ ಅದಕ್ಕೆ ಸುಮಾರು 8 ಬಲ್ಪ್ಗಳನ್ನ, ದೊಡ್ಡ ಲೈಟ್ಗಳನ್ನ ಹಾಕಿ ಬಂದಿರುವಂತವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಬಹಳ ದೊಡ್ಡ ಕೆಲಸವನ್ನ ನಮ್ಮ ಬನ್ನೇಶ್ ಅವರು ಮಾಡಿದ್ದಾರೆ ಅಂತಂದ್ಮೇಲೆ ಬಹಳ ಖುಷಿ ಪಡುವಂತಹ ವಿಷಯ. ನಮಸ್ಕರಿಸುತ್ತಾ ವಹಿಸಿಕೊಂಡಿರುವ ಎಲ್ಲ ಸರ್ವ ಭಕ್ತರು ಕೂಡ ಅಂತರಾತ್ಮದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹೊಸ ಉದ್ಘಾಟನೆ ಮಾಡುವ ವಿದ್ಯುತ್ ಅಂದರೆ ಬೆಳಕು ಕೊಡ್ತಕ್ಕಂಥದ್ದು. ಈ ಬನ್ನೇಶ್ ಸುಲೇಖಾರ್ ಅವರು ಖರ್ಚು ಮಾಡಿದ್ದಾರೆ ಅಂತ ಕೇಳ್ಕೊಂಡಿದ್ದೆ. ಅವರು ಸ್ವತಃ ಖರ್ಚಿನಲ್ಲಿ ಎಷ್ಟೋ 1 ಲಕ್ಷ 2 ಲಕ್ಷ ಬಂದಿರಬಹುದು. ಆ ಹಣದಲ್ಲಿ ಈ ಸುತ್ತಮುತ್ತಲ ಒಂದು ಗ್ರಾಮ ದೇವಸ್ಥಾನದಲ್ಲಿ ಬೆಳಕಾಗಲಿ ಅಂತಕ್ಕಂಥದ್ದು.
ಈ ಬೆಳಕಂದ್ರೆ ಜ್ಯೋತಿ ಯಾವುದಾದ್ರೂ ಇರಲಿ, ಬೆಳಕು ಮುಖ್ಯ ಅಂತ. ಪ್ರೀತಿ ಯಾವುದಾದ್ರೂ ಇರಲಿ, ಮನಸ್ಸು ಮುಖ್ಯ ಅಂತ. ಅಂತ ಮನಸ್ಸು ಯಾವ್ದಾದ್ರು ಇದ್ರೆ ನಮ್ಮ ಬನ್ನೇ ಸುಲಿಗೆ ಅವ್ರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಸಮಾಜ ಸೇವಕ್ಕಿಂತ ಏನಪ್ಪ ಅಂದ್ರೆ ಖರ್ಚು ಮಾಡಿ ಮತ್ತ ಈ ಬೆಳಕನ್ನೇನು ಕೊಡ್ತಾರಲ್ಲ, ಈ ಬೆಳಕನ್ನು ವಿದ್ಯುತ್, ಆ ವಿದ್ಯುತ್ ಅಂದ್ರೆ ಬಹಳ ಮಹತ್ವ. ಅಗ್ನಿದೇವಿ ಇದ್ದಂಗ. ಈ ಅಗ್ನಿದೇವಿ ವಿದ್ಯುತ್ ಅಂದ್ರೆ ಹಿಂದಿನ ಕಾಲದಲ್ಲಿ ಕೂಡ ಒಂದು ಮನೆಗೆ ನಾವು ಬೆಂಕಿ ಹಚ್ಚಾರ ಆ ಮನೆಯಿಂದ ಒಂದೊಂದೊಂದು ಮನೆಗೆ ಹೋಯ್ತಿರಂತದ್ದು ಬೆಂಕಿ, ಅಗ್ನಿದೇವಿ. ಆ ದೈವಿ ಶಕ್ತಿ ಅಗ್ನಿದೇವಿದೆ ಹೆಂಗದ ಅಂತ ಕೇಳಿದ್ರೆ ಈಗಿನ ಕಾಲದಲ್ಲಿ ಲೈಟ್, ದೊಡ್ಡ ದೊಡ್ಡ ಮರ್ಕುರಿ, ದೊಡ್ಡ ದೊಡ್ಡ ಉತ್ಪಾದನಾ ಮತ್ತು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಕೂಡ ಅಗ್ನಿಯಲ್ಲಿ ತಯಾರಾಗ್ತಕ್ಕಂಥದ್ದು. ಅಂತ ಅಗ್ನಿದೇವಿ ಏನಪ್ಪ ಅಂದ್ರೆ ಇಲ್ಲಿ ನಮ್ಮ ಮರಗಮ್ಮ ದೇವಿಯಲ್ಲಿ ಏನೋ ಬೆಳಕು ಮಾಡಿದ್ರಲ್ಲ, ನಾವೆಲ್ಲರೂ ನೀವು ಕೂಡಿ ಸಂತೋಷ ಪಡ್ಬೇಕು. ನಾವು ಯಾಕೆ ಸಂತೋಷ ಪಡ್ಬೇಕಂತಂದ್ರೆ ಇಂಥ ದಾನಿಗಳು ಇರಬೇಕು ಸಮಾಜದೊಳಗೆ. ಒಳ್ಳೆ ಕಾರ್ಯೋನ್ಮುಖ ಮಾಡ್ತಕ್ಕಂಥ ಸಮಾಜಮುಖಿ ಕಾರ್ಯಗಳಿದ್ದರೆ ನಮ್ಮ ಊರು ಉದ್ಧಾರ ಆಗ್ತದ, ಗ್ರಾಮ ಉದ್ಧಾರ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ವಿಷಯ ನಾವು ಹೇಳ್ಬೇಕಾದ್ರೆ ಚಂದ್ರಗುಪ್ತ ಆಸ್ಥಾನದೊಳಗ ಭೋಜನ ಕೋಟ ವ್ಯವಸ್ಥೆ ಮಾಡಿದ್ರಂತ. ಭೋಜನ ಎಲ್ಲ ಸಿಹಿ ಪದಾರ್ಥಗಳನ್ನು ಭೋಜನ ವ್ಯವಸ್ಥೆ ಮಾಡೋ ಟೈಮ್ನಾಗ ಎಲ್ಲ ಅಡಿಗೆ ಮಾಡಿ ಕುದಿಸಂತ ಟೈಮ್ನೊಳಗ ಒಂದು ಹದ್ದು ಬಂದು ಏನಪ್ಪ ಅಂದ್ರೆ ಒಂದು ಹಾವಿ ಹೊಡೆದು ಹಾವು ಹಿಡ್ಕೊಂಡು ಹೋಗ್ತಿತ್ತಂತ ಆ ಚಂದ್ರಗುಪ್ತ ಆಸ್ಥಾನದೊಳಗೆ. ಅದು ಹದ್ದಿನೊಳಗೆ ಹಾವು ತಗೊಂಡು ಹೋಗೋ ಮುಂದೆ ಅದು ಬಾಯಿಂದ ಜಾರಿ ಏನಪ್ಪ ಅಂದ್ರೆ ಅದು ಪಾಯಸದೊಳಗೆ ಹೋಗಿ ಬಿತ್ತಂತ. ಅದು ಪಾಯಸದೊಳಗ ಅದು ಬಿತ್ತಂತ. ಅದು ಬಿದ್ದದ್ದು ಯಾರು ನೋಡ್ಲಿಲ್ಲ ಅಂತ. ಅದು ಪಾಯ್ಸನ್ ಆಗಿ ಏನಪ್ಪ ಅಂದ್ರೆ ಎಲ್ಲರೂ ಊಟ ಮಾಡಿದ್ರ. ಊಟ ಮಾಡಿದಾಗ 7-8 ಮಂದಿ ತೀರ್ಕೊಂಡ್ರಂತ, ಸತ್ತು. ಪಾಯ್ಸನ್, ವಿಷ ಅಲ್ಲ ಅದು, ಹಾವಂದ್ರೆ ವಿಷ. ಆ ಚಂದ್ರಗುಪ್ತ ಆಸನದೊಳಗೆ ಏನಪ್ಪ ಅಂದ್ರೆ ಇಂಥ ಘಟನೆ ನಡೀತು. ಏನಪ್ಪ ಎಷ್ಟು 10 ಮಂದಿ ಸತ್ತರು. ಇದು ಯಾರು ಹೊಣೆಗಾರರು? ಏನು ರಾಜ್ಯನ ಹೊಣೆಗಾರರು, ಪ್ರಧಾನಿ ಹೊಣೆಗಾರರು, ಅಲ್ಲಿ ಭಟ್ರು ಮಾಡ್ತಕ್ಕಂಥ ಹೊಣೆಗಾರರು? ಇದಕ್ಕೆ ಯಾರು ಹೊಣೆಗಾರರಪ್ಪ? ಇದು ಯಾರು ಹೊಣೆಗಾರರು? ಇದಕ್ಕೆ ಯಾರು ರಾಜನ್ ತಪ್ಪೋ ಏನು ಪ್ರಧಾನಿ ತಪ್ಪೋ? ಯಾರು ತಪ್ಪ? ಹದ್ದು ತಗೊಂಡೋಗಲಕತ್ತಿತ್ತು, ಅದಕ್ಕೆ ಬಯಲ್ ಜಾರಿ ಬಿದ್ದು ಅದ್ರಾಗ ಬಿದ್ದೇನಂತ ಸತ್ತರು. ಡ್ಯಾಶ್ ಡ್ಯಾಶ್. ಅದಕ್ಕೆ ಹೇಳ್ತಾರ ಹಿಂದೆ ಒಂದು ಆಡು ಭಾಷೆಯಲ್ಲಿ, ಸಮಾಜಕ್ಕೆ ನಾವೇನಾದ್ರೂ ಒಳ್ಳೇದು ಮಾಡ್ಬೇಕಂದ್ರ ನಾವು ಒಳ್ಳೇದನ್ನ ಅವ್ಯಕ್ತಪಡಿಸ್ಬೇಕಂತ. ಒಳ್ಳೇದನ್ನು ಅವ್ಯಕ್ತಪಡಿಸ, ಕೆಟ್ಟದನ್ನು ಶಬ್ದಗಳನ್ನು ಉಪಯೋಗ ಮಾಡಬಾರ್ದು. ಯಾಕೆ ಕೆಟ್ಟದನ್ನು ಉಪಯೋಗ ಮಾಡಬಾರ್ದು ಅಂತ ಅದಕ್ಕೇನಪ್ಪ ಅಂದ್ರೆ ಆ ಸಂದರ್ಭ ಈಗ ಮುಂದೆ ಹೇಳ್ತೀನಿ. ಆ ಟೈಮ್ನೊಳಗೆ ಏನಪ್ಪ ಅಂದ್ರೆ ಇದು ಯಾರು ಹೊಣೆಗಾರ? ಯಮಧರ್ಮ ಕೂಡ ಗೊತ್ತಾಗ್ಲಿಲ್ಲ. ಆ ಯಮಧರ್ಮ ಅಂದ ಇದು ಯಾರು ಹೊಣೆಗಾರರು ಇದಕ್ಕೆ? ಅದಕ್ಕಲ್ಲಿ ಒಬ್ಬ ಹೆಣ್ಮಗಳು ಒಳ್ಳೇದನ್ನು ಮಾಡಿದಾಗ ಒಳ್ಳೇದನ್ನು ನಾವೆಲ್ಲ ಹೇಳ್ಬೇಕು. ಅಂದಾಗ ಮಾತ್ರ ನಮ್ದೇನಾದ ಸಮಾಜದೊಳಗೆ ಒಂದು ಒಳ್ಳೆ ನಮ್ಗೆ ಸಿಗ್ತಕ್ಕಂಥ ಪಾವಿತ್ರಿರ್ತಕ್ಕಂಥದ್ದು. ಇವತ್ತೆಲ್ಲ ನೀವು ಎಲ್ಲ ಮಗಲಿ ಗ್ರಾಮದವ್ರು ಕೂಡ್ಕೊಂಡು ಅವರಿಗೆ ಬನ್ನೇಶ್ ಅವ್ರಿಗೆ ಸಹಕಾರ ಕೊಟ್ಟು ಇದೆಲ್ಲ ಮಾಡಿದ್ರಿ, ಭಾಳ ಸಂತೋಷ. ಅದಕ್ಕೆ ಹೇಳ್ತಾರೆ ಒಂದು ಮಾತು, ವಜ್ರ ಬಂಗಾರ ವೈಡರ್ ಇದ್ದರೆ ನಮ್ಗೇನಪ್ಪ ಅಂದ್ರೆ ಬದುಕು ಸಾರ್ಥಕ ಆಗಂಗಿಲ್ಲ. ಆ ಮರಗದೇವಿ ಏನಪ್ಪ ಅಂದ್ರೆ ಆಶೀರ್ವಾದ ಪಡ್ಕೊಂಡ್ರೆ, ಗುರುಗಳು ಆಶೀರ್ವಾದ ನಮ್ಮ ಬದುಕು ಏನಪ್ಪ ಅಂದ್ರೆ ಬಂಗಾರ ಆಗ್ಲಕ್ಕಂತ ಸಾಧ್ಯ ಅಂತ ಮಾತಂತ ಹೇಳ್ಕೊತ, ಮುಂದಿನ ದಿನಮಾನದಲ್ಲಿ ಬನ್ನೇಶ್ ಸುಲಿಗವ್ರವರು ಕೂಡ ಒಳ್ಳೆ ಮರಗಾಮ್ ದೇವಿ ಆಶೀರ್ವಾದ ಇರಲಿ, ಅಗ್ನಿದೇವಿ ಆಶೀರ್ವಾದ ಇರಲಿ, ಇಂದ ಮುಂದಿನ ಕಾರ್ಯಕ್ರಮಗಳು ಒಳ್ಳೊಳ್ಳೆ ಕಾರ್ಯಕ್ರಮ ನಡೀಲಿ ಅಂತ ಹೇಳ್ತಾ ಬಗ್ಗೆ 90% ಪ್ರಚಾರ ಮಾಡ್ತಾರೆ. ಇದು ವಾಸ್ತವ. ಇದು ಈಗಿನ ಸಮಾಜದಲ್ಲಿ ನಡೆಯುವಂಥ ಒಂದು ವಿಚಿತ್ರ ಇದೊಂದು ಸಂಗತಿ. ಹೀಗಾಗಿ ತಾವು ಕೂಡ ಈ ಒಂದು ಕಾರ್ಯ ಇವತ್ತಿನ ದಿನದಲ್ಲಿ ಇಡೀ ಜಗತ್ತಿಗೆ, ಇಡೀ ಈ ಒಂದು ಏರಿಯಾಕ್ಕೆ ಒಂದು ಬೆಳಕನ್ನು ನೀಡಿರ್ತಕ್ಕಂಥ ಒಂದು ಕಾರ್ಯ ಇದು ಸಾಮಾನ್ಯ ಕಾರ್ಯ ಅಲ್ಲ. ಇದೊಂದು ದೊಡ್ಡ ಕಾರ್ಯ. ಆ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಆಲೋಚನೆ, ಒಂದು ವಿಚಾರ ಎಲ್ಲರ ಮನದಲ್ಲಿ ಬರುವುದಿಲ್ಲ. ಬಂದರೂ ಕೂಡ ಮಾಡಲಿಕ್ಕೆ ಮನಸ್ಸು ಇರುವುದಿಲ್ಲ. ಅಂಥದ್ರಲ್ಲಿ ನಿಮ್ಮ ಮಧ್ಯದಲ್ಲಿ ಇರ್ತಕ್ಕಂಥ ಒಬ್ಬ ಯುವಕ ಬನ್ನೇಶ್ ತನ್ನ ಮನಸ್ಸಿನಲ್ಲಿ ಈ ಭಾಗದ ಈಗ 2 ವರ್ಷ ಹಿಂದುಗಡೆ ಇದು ಕಟ್ಟಿ ಕೂಡ ಉದ್ಘಾಟನೆ ಆಯಿತು. 1 ವರ್ಷ ಆಯಿತು. ಆಗಲೂ ಕೂಡ ಇಲ್ಲಿ ಭಾಳ
ಇಷ್ಟೇ ಒಂದು ಒಂದು ಪ್ರದೇಶ ಏನಾಗಿತ್ತು ಅಂದ್ರೆ ಒಂದು ಭಯದ ಒಂದು ಸ್ಥಿತಿಯಲ್ಲಿ ಇತ್ತು. ಒಂದು ಗಿಡ ಗಂಟಿ ಎಲ್ಲ ಒಂದು ಪರಿಸರ ಏನಪ್ಪ ಅಂದ್ರೆ ಬಹಳ ಹದಗೆಟ್ಟಿತ್ತು ಇಲ್ಲಿ. ಇಂಥ ಒಂದು ಪರಿಸರವನ್ನ ಆಗಿನ ಒಂದು ವರ್ಷ ಹಿಂದೆ 2 ವರ್ಷ ಹಿಂದ್ಗಡೆ ಆಗಲೂ ಕೂಡ ಅವನ ಮನಸ್ಸಿನಲ್ಲಿ ಏನು ದೇವಿ ಏನು ಆಲೋಚನೆ ವಿಚಾರ ಒಂದು ಬುದ್ಧಿ ಕೊಟ್ಟಲು ಅನ್ಸಿದ್ದೆವು. ಆಗಲೂ ಕೂಡ ಈ ಒಂದು ಇಲ್ಲಿ ಕಟ್ಟಿ ಒಂದು ಒಳ್ಳೆ ಇವತ್ತಿನಲ್ಲಿ ನಾವು ಇಷ್ಟು ಕುಳಿತುಕೊಂಡು ನಾವು ಇಲ್ಲಿ ಕಾರ್ಯಕ್ರಮ ಮಾಡತ್ತೀವಿ ಅಂದ್ರೆ ಅದನ್ನ ಒಂದು ದೊಡ್ಡ ಕಾರ್ಯ. ಇನ್ನಿದು 2ನೇ ಕಾರ್ಯ ಏನಪ್ಪ ಅಂದ್ರೆ ಇವತ್ತು ಈ ಭಾಗದಾಗ ಒಂದು ಬೆಳಕನ್ನು ನೀಡ್ತಕ್ಕಂಥ ಕಾರ್ಯ, ಅದು ಕೂಡ ಬಹಳ ದೊಡ್ಡ ಕಾರ್ಯ.